ಹಾಯ್ ಹಲೋ ಸ್ನೇಹಿತರೆ, ನಮ್ಮ ಪ್ರತಿಭಾ ರಾಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತೇನಪ್ಪ ಅಂತ ಹೇಳಿದರೆ, ಬಾಳೆ ಹೂವನ್ನು ಬಳಸಿಕೊಂಡು ಒಂದು ಚಟ್ನಿಯನ್ನು ಮಾಡೋಣ. ಊಟಕ್ಕೆ ಮತ್ತು ಚಪಾತಿಗೆ, ದೋಸೆಗೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್. ಸೊ ಇದನ್ನು ಉಪಯೋಗ ಮಾಡಿಕೊಂಡು ಒಂದು ಚಟ್ನಿಯನ್ನು ಹೇಗೆ ಮಾಡೋದಂತೇಳಿ ನೋಡಿಕೊಂಡು ಬರೋಣ. ಈ ಚಟ್ನಿಯನ್ನು ಮಾಡಲಿಕ್ಕೆ ಏನೆಲ್ಲ ಬೇಕು ಅಂತೇಳಿ ನೋಡಿಕೊಂಡು ಬರೋಣ ಫ್ರೆಂಡ್ಸ್. ಚಟ್ನಿಯನ್ನು ಮಾಡಲಿಕ್ಕೆ ಒಂದು ಬಾಳೆ ಹೂವು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕಿಕೊಳ್ಬೋದು. ಇದರಲ್ಲಿ ಸ್ವಲ್ಪ ಕಾಯಿ, ಒಂದು 5ರಿಂದ 6 ಎಸಳು ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಹುಣಸೆ ಹಣ್ಣು ಮತ್ತು ಹಸಿಮೆಣಸು. ಗಾಂಧಾರಿ ಮೆಣಸಿದ್ದರೆ ಗಾಂಧಾರಿ ಮೆಣಸು ಹಾಕಿಕೊಳ್ಳಿ, ಹಸಿಮೆಣಸು ಇಷ್ಟು ಬೇಕಾಗೋದು ಫ್ರೆಂಡ್ಸ್. ಇದನ್ನು ಮೊದಲು ಈ ಬಾಳೆ ಹೂವನ್ನು ಕೊರೆದು ಬೇಯಿಸಿಕೊಳ್ಳುವ. ನೋಡಿ ಫ್ರೆಂಡ್ಸ್, ಹೀಗೆ ಸಣ್ಣಕ್ಕೆ ಕೊಚ್ಚಿಕೊಳ್ಳಿ ಮತ್ತು ಅದಕ್ಕೆ 1 ಸ್ಪೂನ್ ಎಣ್ಣೆಯನ್ನು ಸೇರಿಸಿಕೊಳ್ಳಿ. ಅಂದರೆ ಅದರ ಮೇಣ ಇದಾಗೋದು ಬೇಡ ಅಂಥೇಳಿ. ಸೊ ಒಂದೂವರೆ ಸ್ಪೂನ್ ಎಣ್ಣೆಯನ್ನು ಸೇರಿಸಿಕೊಂಡು ಅದನ್ನು ಬೇಯಿಸಿಕೊಳ್ಳಿ. ನೋಡಿ ಫ್ರೆಂಡ್ಸ್, ಬೇಯಲಿಕ್ಕೆ ಇಟ್ಟಿದ್ದೇನೆ. ಅದು ಬೇಯಲಿ ಚೆಂದಕ್ಕೆ. ಒಂದು ಮುಚ್ಚಳವನ್ನು ಮುಚ್ಚಿ ಸ್ವಲ್ಪ ಒಂದು ಸೆಕೆ ಚೆಂದಕ್ಕೆ ಬರಲಿ, ಮತ್ತೆ ಆಫ್ ಮಾಡುವ. ನೋಡಿ ಫ್ರೆಂಡ್ಸ್, ಇದೀಗ ಆಯಿತು, ಬೆಂದಿದೆ, ಒಂದೊಳ್ಳೆ ಕುದಿ ಬಂದಿದೆ. ಇಷ್ಟಾದರೆ ಸಾಕಿದು. ಇದನ್ನು ಆಫ್ ಮಾಡಿಕೊಳ್ಳುವ. ಸ್ವಲ್ಪ ತಣ್ಣೀಲಿ, ಅದು ತಣ್ಣದಾದ್ರ ನಂತರ ಮಿಕ್ಸಿ ಜಾರಿಗೆ ಹಾಕಿಕೊಳ್ಳುವ. ಸ್ವಲ್ಪ ತಣ್ಣೀಲಿ. ನೋಡಿ ಫ್ರೆಂಡ್ಸ್, ಇದೀಗ ತಣ್ಣದಿದೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕಿಕೊಳ್ಳುವ. ನೋಡಿ ಫ್ರೆಂಡ್ಸ್, ಮಿಕ್ಸಿ ಜಾರಿಗೆ ಹಾಕುವಾಗ ಇದರ ನೀರು ಬೇಡ ನಮಗೆ. ನೀರನ್ನು ತೆಕ್ಕೊಂಡು ಬರೀ ಇದನ್ನು ಮಾತ್ರ ಹಾಕಿಕೊಳ್ಳುವ. ಅದು ನೀರು ಕನರಿರ್ತದೆ, ಅದರಲ್ಲಿ ಕಹಿ ಆಗ್ತದೆ, ಚಟ್ನಿ ಕಹಿ ಬರ್ತದೆ. ಸೊ ಅದನ್ನು ತೆಕ್ಕೊಂಡು, ನೀರು ಬೇಡ ನಮಗೆ, ಇದನ್ನು ಮಾತ್ರ ಹಾಕಿಕೊಳ್ತೇನೆ. ಹಾಕಿಕೊಳ್ತಾ ಇದ್ದೇನೆ. ಹುಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಸಿರು ಮೆಣಸಿನಕಾಯಿ. ಕಾಯಿ 1 ಬೌಲ್ ಆಗುವಷ್ಟು ಬೇಕಾಗ್ತದೆ ಫ್ರೆಂಡ್ಸ್. ಇನ್ನು ಇದನ್ನು ಗ್ರೈಂಡ್ ಮಾಡಿಕೊಂಡು ಬರ್ತೇನೆ. ವೆಯ್ಟ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಬಾಳೆ ಹೂವಿನ ಚಟ್ನಿ ರೆಡಿ. ತುಂಬ ಟೇಸ್ಟಿಯಾಗಿರ್ತದೆ ಫ್ರೆಂಡ್ಸ್. ಅನ್ನ, ಚಪಾತಿ, ದೋಸೆ ಎಲ್ಲದರೊಟ್ಟಿಗೂ, ರೊಟ್ಟಿ ಜೊತೆಗೂ ಕೂಡ ಒಳ್ಳೆ ಕಾಂಬಿನೇಷನ್. ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್ ಮನೆಯಲ್ಲಿ. ಇದಕ್ಕೆ ಒಗ್ಗರಣೆ ಕೊಡ್ಬೋದು, ಆದರೆ ಬೇಕಿಲ್ಲ, ಅವಶ್ಯಕತೆ ಇಲ್ಲ. ಹೀಗೆ ಚೆನ್ನಾಗಿರ್ತದೆ ಇದು. ಸೊ ನಾನು ಒಗ್ಗರಣೆ ಕೊಡೋದಿಲ್ಲ, ನಾನು ಹೀಗೆ ಉಪಯೋಗ ಮಾಡೋದು. ಹಾಗಾದರೆ ಟ್ರೈ ಮಾಡ್ತೀರಲ್ಲ ಫ್ರೆಂಡ್ಸ್ ಮನೆಯಲ್ಲಿ. ಎಲ್ಲರೂ ಟ್ರೈ ಮಾಡಿ. ಇಷ್ಟೊತ್ತು ತನಕ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಎಲ್ರಿಗೂ.